Good morning, students. Welcome to YouTube classes. Vishwamanava Residential High School, Sebara, Guttinadu. In this class, we are discussing about chapter 13, magnetic effect of electric current. That is physics part. Chapter 13 is magnetic effect of electric current. In the previous classes, we are discussing about the chapter 12, electricity. In the chapter electricity, we are discussing meaning of electric current and SI units, and also what is the meaning of electric potential difference, and we are discussing about Ohm's law, mathematical form of Ohm's law, and resistance, combination of resistors, and also electric power, Joule's law. These are all discussed in electricity chapter. In this class, we are discussing about one of the effect of electric current is magnetic effect of electric current. We know that when an electric current is flowing through the conductor, it possesses three types of effects. That is one effect is first one is heating effect of electric current, and second one is magnetic effect of electric current, and third one is chemical effect of electric current. Therefore, we already know that in Joule's law what is the meaning of heating effect of electric current, and how does the electronic devices some electronic devices works by the heating effect of electric current. Already we are discussed in chapter 12 electricity chapter. ನಾವು ಆಲ್ರೆಡಿ ಕಲ್ತಿದ್ದೀವಿ. ಈ ಚಾಪ್ಟ್ರಲ್ಲಿ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅನ್ನೋದನ್ನು ಡೀಟೇಲ್ ಆಗಿ ಕಲಿತಾ ಹೋಗೋಣ. ನಿಮ್ಗೆ ಆಲ್ರೆಡಿ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಗೊತ್ತಿದೆ. ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಫ್ರಮ್ ಒನ್ ಪಾಯಿಂಟ್ ಟು ಅಂದರ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತಲೂ ಕೂಡ ಹೇಳಿದ್ದೀವಿ. ದೇರ್ಫೋರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಗ್ನೆಟ್? ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಗ್ನೆಟ್? ವಾಟ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್? ಹೂ ಡಿಸ್ಕವರ್ಡ್ ದಿಸ್ ಎಫೆಕ್ಟ್? When an electric current is flowing through the conductor, it produces magnetic field around the conductor. It produces some attractive force around the wire ಅಥವಾ conductor. That attractive force we called as magnetic effect ಅಥವಾ magnetic force ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಒಂದು ವಾಹಕದ ಮೂಲಕ ವಿದ್ಯುತ್ ಒಂದು ತಂತಿಯ ಮೂಲಕ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪಾಸ್ ಆಗ್ತಾ ಇರಬೇಕಾದ್ರೆ ಅದು ಸುತ್ತ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ದಟ್ ಅಟ್ರಾಕ್ಟಿವ್ ಫೋರ್ಸ್ ವಿ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಾಸ್ ಇಂಟ್ರೊಡ್ಯೂಸ್ ಬೈ ಎ ಸೈಂಟಿಸ್ಟ್ ಈಸ್ ಎನ್ಸ್ ಕ್ರಿಶ್ಚಿಯನ್ ಓಯರ್ಸ್ಟೆಡ್ ಅಂತ ಹೇಳ್ತಾ ಹೋಗ್ತೀವಿ. ಎನ್ಸ್ ಕ್ರಿಶ್ಚಿಯನ್ ಓಯರ್ಸ್ಟೆಡ್ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಟು ಅಬ್ಸರ್ವ್ ದಟ್ ಎ ಕಾಂಪಸ್ ನೀಡಲ್ to gets deflected when placed near a current carrying conductor. ಈ ಕ್ರಿಶ್ಚಿಯನ್ ಓಯರ್ಸ್ಟೆಡ್ ಅನ್ನುವ ಸೈಂಟಿಸ್ಟ್ ಏನು ಮಾಡ್ತಾ ಹೋಗ್ತಾರೆ, ಒಂದು ದಿಕ್ಸೂಚಿಯನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ದಿಕ್ಸೂಚಿ ನಿಮ್ಗೆ ಗೊತ್ತಿದೆ, ಅದನ್ನು ನಾವು ಹಡಗುಗಳಲ್ಲಿ ಅಥವಾ ಇದುಗಳಲ್ಲಿ ನಾವು ದಿಕ್ಕನ್ನು ಒಂದು ಯಾವ ಕಡೆ ಇದೆ ಯಾವ ದಿಕ್ಕ ಇದೆ ಅನ್ನೋದನ್ನು ಕಂಡುಹಿಡಿಯೋಕ್ಕೋಸ್ಕರ ನಾವು ದಿಕ್ಸೂಚಿಯನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇದು ಕೂಡ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಿಂದನೇ ವರ್ಕ್ ಆಗ್ತಕ್ಕಂಥ ಒಂದು ಡಿವೈಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಯಾವ ರೀತಿ ಅದು ನಾರ್ತ್ ಆ್ಯಂಡ್ ಸೌತ್ ಪೋಲ್ ಆಗಿ ಡೈರೆಕ್ಷನ್ ಆಗಿ ನಿಲ್ಲುತ್ತೆ ಅನ್ನೋದನ್ನು ಕಂಡುಹಿಡಿಯೋಕ್ಕೋಸ್ಕರ ನಾವು ದಿಕ್ಸೂಚಿಯನ್ನು ಕಾಂಪಾಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ ಒಂದು ಕಾಂಪಾಸನ್ನು ಯೂಸ್ ಮಾಡ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ ಸಿಂಪಲಾಗಿ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಬ್ಸರ್ವ್ ದಟ್ ಕಾಂಪಾಸ್ ನೀಡಲ್ ಗೆಟ್ ಡಿಫ್ಲೆಕ್ಟೆಡ್. ಅದರಲ್ಲಿ ಒಂದು ನೀಡಲ್ ಇರುತ್ತಲ್ಲ, ನೀಡಲ್ ಡಿಫ್ಲೆಕ್ಟ್ ಆಗುತ್ತೆ. ಡಿಫ್ಲೆಕ್ಟ್ ಅಂತಂದರೆ ಅದು ವೈಬ್ರೇಟ್ ಆಗ್ತಕ್ಕಂಥದ್ದು, ನಾರ್ತ್ ಸೌತ್ ಡೈರೆಕ್ಷನ್ಗೆ ಬಂದು ನಿಲ್ತಕ್ಕಂಥದ್ದು. ಡಿಫ್ಲೆಕ್ಟೆಡ್ ವೆನ್ ಯಾವಾಗ ಪ್ಲೇಸ್ಡ್ ನಿಯರ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಒಂದು ಕಂಡಕ್ಟರ್ ಸುತ್ತ ಕರೆಂಟ್ ಪಾಸ್ ಆಗ್ತಾ ಇದ್ರೆ ಅದರ ಹತ್ರ ನಾವು ಒಂದು ಕಾಂಪಾಸ್ ನೀಡಲ್ ಇಟ್ಟಾಗ ಅದೇನಾಗ್ತಾ ಹೋಗುತ್ತೆ, ಕಾಂಪಾಸ್ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಏನಾದರೂ ಕರೆಂಟ್ ಪಾಸ್ ಆಗ್ತಾ ಇಲ್ಲಪ್ಪ ಅಂದರೆ ಅಥವಾ ಸ್ವಿಚ್ಚನ್ನು ಆಫ್ ಮಾಡಿದಾಗ ಏನಾದರೂ ನಾವು ಆ ಕಾಂಪಾಸನ್ನು ಕಂಡಕ್ಟರ್ ಹತ್ರ ಇಟ್ಟರೆ ಆವಾಗ ಅದು ಡಿಫ್ಲೆಕ್ಟ್ ಆಗೋಲ್ಲ. ಡು ನಾಟ್ ಡಿಫ್ಲೆಕ್ಟ್ ವೆನ್ ಎ ಕಾಂಪಾಸ್ ಈಸ್ ಪ್ಲೇಸ್ಡ್ ನಿಯರ್ ದ ಕರೆಂಟ್ ನಿಯರ್ ದ ಕಂಡಕ್ಟರ್ ವಿತೌಟ್ ಕ್ಯಾರಿಂಗ್ ಕರೆಂಟ್ ಅಂತ ಹೇಳಿದಾಗ ಅದು ಡಿಫ್ಲೆಕ್ಟ್ ಆಗೋಲ್ಲ. ಬಟ್ ಯಾವ ಡಿಫ್ಲೆಕ್ಟ್ ಆಗುತ್ತೆ? ವೆನ್ ಎ ಕಾಂಪಾಸ್ ನೀಡಲ್ ಈಸ್ ಡಿಫ್ಲೆಕ್ಟೆಡ್ ವೆನ್ ಪ್ಲೇಸ್ಡ್ ನಿಯರ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಅದರಲ್ಲಿ ಕರೆಂಟ್ ಕ್ಯಾರಿ ಆಗ್ತಾ ಇರಬೇಕು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕರೆಂಟು ಫ್ಲೋಯಿಂಗ್ ಆಗ್ತಾ ಇದ್ದರೆ ಮಾತ್ರ ಆ ಒಂದು ಡಿಫ್ಲೆಕ್ಟ್ ಆಗುತ್ತೆ. ಬಿಕಾಸ್ ದ ಫ್ಲೋಯಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಂಡಕ್ಟರ್. ಆ ಒಂದು ಕಂಡಕ್ಟರ್ ಸುತ್ತಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಯಾವುದು? ಎಲೆಕ್ಟ್ರಿಕ್ ಕರೆಂಟ್. ಅದಕ್ಕೊಂದು ಪ್ರಾಪರ್ಟಿ ಇದೆ ಕರೆಂಟಿಗೆ, ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ಒಂದು ಅಟ್ರಾಕ್ಟಿವ್ ಫೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಅಟ್ರಾಕ್ಟಿವ್ ಫೋರ್ಸನ್ನೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲಿಂದ ಬಂತು? ಡ್ಯೂ ಟು ಫ್ಲೋಯಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅರೌಂಡ್ ದ ಕಂಡಕ್ಟರ್. ಕಂಡಕ್ಟರ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು. ಯಾಕಪ್ಪ ಅಂದರೆ ಆ ಕಂಡಕ್ಟರಲ್ಲಿ ವಿದ್ಯುತ್ ಪ್ರವಾಹ ಇರುವುದರಿಂದ ಅದೇನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ದೇರ್ಫೋರ್ ಎನ್ಸ್ ಕ್ರಿಶ್ಚಿಯನ್ ಓಯರ್ಸ್ಟೆಡ್ ವಾಸ್ ದ
first scientist to observe that a compass needle gets deflected when placed near a current carrying a conductor. By this, he concluded that electricity and magnetism are related to each other. ಅಂದರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಎರಡಿಗೂ ಒಂದಕ್ಕೊಂದು ರಿಲೇಷನ್ ಇದೆ, ಒಂದು ಸಂಬಂಧ ಇದೆ, ಒಂದನ್ನು ಬಿಟ್ಟು ಇನ್ನೊಂದು ಇರೋಕ್ಕೆ ಚಾನ್ಸ್ ಇಲ್ಲ ಅನ್ನೋದನ್ನು ಫಸ್ಟು ತೋರಿಸಿಕೊಟ್ಟಂಥ ಸೈಂಟಿಸ್ಟ್ ಯಾರಪ್ಪ ಅಂದರೆ ಎನ್ಸ್ ಕ್ರಿಸ್ಟಿಯನ್ ಓಯರ್ಸ್ಟೆಡ್. ಆ್ಯಂಡ್ ಈ ಕಾಲ್ಡ್ ಎಸ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಿಕ್ ಕರೆಂಟ್ ಮುಖಾಂತರ, ಎಲೆಕ್ಟ್ರಿಸಿಟಿ ಮುಖಾಂತರ ನಾವು ಒಂದು ಯಾವುದೋ ಒಂದು ಮೆಟಲನ್ನು ಮ್ಯಾಗ್ನೆಟಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಕ್ಕಂಥವ್ರು ಕ್ರಿಸ್ಟಿಯನ್ ಓಯರ್ಸ್ಟೆಡ್. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಸಮಿಂದನೇ ಒಂದು ಡೆವಲಪ್ಮೆಂಟ್ ಆಗಿ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಡೆವಲಪ್ಮೆಂಟ್ ಆಗಿರೋ ಒಂದು ಪ್ರಯುಕ್ತ ಅದರ ಉಪಯೋಗದಿಂದ ಏನಾಗ್ತಾ ಹೋಗ್ತು, ರೇಡಿಯೋ, ಟೆಲಿವಿಷನ್, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನ ಕಂಡುಹಿಡಿತಾ, ಟೇಪ್ ರೆಕಾರ್ಡ್, ಈ ರೀತಿ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನೆಲ್ಲ ಕಂಡುಹಿಡಿತಾ ಹೋದರು. ಅವುಗಳೆಲ್ಲ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ಸ್ಗಳನ್ನೇ ಯೂಸ್ ಮಾಡ್ತಕ್ಕಂಥದ್ದು. ದೇರ್ಫೋರ್ ಹಾಗಾಗಿ ಎಂದ್ರೆ ಕ್ರಿಸ್ಟಿಯನ್ ಓಯರ್ಸ್ಟೆಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು, ಮ್ಯಾಗ್ನೆಟು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಸಾಕಷ್ಟು ಇಂಟ್ರಡ್ಯೂಸ್ ಮಾಡಿದ್ರಿಂದ, ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿರೋದ್ರಿಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಅವರ ಹೆಸರನ್ನೇ SI ಯೂನಿಟ್ ಆಗಿ ಇಡ್ತಾ ಹೋಗ್ತೀವಿ. ದೇರ್ಫೋರ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಓಯರ್ಸ್ಟೆಡ್ ಅಂತ ಹೇಳ್ತೀವಿ, ಅಥವಾ ಅಸ್ಟೆಡ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ದೇರ್ಫೋರ್ ದ ಎನ್ಸ್ ಕ್ರಿಸ್ಟಿಯನ್ ಓಯರ್ಸ್ಟೆಡ್ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಟು ಅಬ್ಸರ್ವ್ ದ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ದಿಸ್ ಈಸ್ ದ ಫೋಟೋ ಆಫ್ ಎನ್ಸ್ ಕ್ರಿಸ್ಟಿಯನ್ ಓಯರ್ಸ್ಟೆಡ್. ನೋಡಿ, ಇಲ್ಲಿ ಇದೊಂದು ಎಕ್ಸಾಂಪಲ್ ಕಾಣ್ತಿದೆ. ದಿಸ್ ಈಸ್ ಅ ಥಿಕ್ ಕಾಪರ್ ವೈರ್, ದಿಸ್ ಈಸ್ ಅ ರೆಸಿಸ್ಟೆನ್ಸ್ ಆ್ಯಂಡ್ ದಿಸ್ ಈಸ್ ಆಲ್ರೆಡಿ ಗೊತ್ತಿದೆ ಬ್ಯಾಟ್ರಿ ಅಂತ ಹೇಳ್ತೀವಿ. ದಿಸ್ ಈಸ್ ಅಮೀಟರ್ ಆ್ಯಂಡ್ ದಿಸ್ ಈಸ್ ಅ ಪ್ಲಗ್ ಕೀ. ದಿಸ್ ಈಸ್ ಅ ಸಿಂಪಲ್ ಸರ್ಕ್ಯೂಟ್ experiment observed by the Hans Christian Ørsted. When a switch is on, when his plug is on, when electric current is flowing through the conductor, conductor ಮುಖಾಂತರ electric current produce ಆಗ್ತಾ ಹೋಗುತ್ತೆ in a closed pattern. Then we placed a compass near the straight conductor XY. ಈ XY ಕಂಡಕ್ಟರ್ ಅಂದಿದೆಯಲ್ಲ, XY ಕಂಡಕ್ಟರ್ ಹತ್ರ ನಾವು ಒಂದು ಕಂಡಕ್ಟರ್ನ ಅಥವಾ ಕಾಂಪಾಸನ್ನು ಪ್ಲೇಸ್ ಮಾಡಿದಾಗ ಅದು ರಿಫ್ಲೆಕ್ಟ್ ಆಗುತ್ತೆ ಯಾವಾಗ ಸ್ವಿಚ್ ಆನ್ ಇದ್ದಾಗ. ಬಟ್ ಸ್ವಿಚ್ಚನ್ನು ಇದು ಆಫ್, ಇದು ಪ್ಲಗ್ ಓಪನ್ ಕೀ ಇದ್ದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಿಚ್ಚನ್ನು ಆನ್ ಮಾಡಿಲ್ಲ ಅಂತ ತಿಳ್ಕೊಡ್ರಿ, ಸ್ವಿಚ್ ಈಸ್ ಆಫ್, ದೇರ್ ಈಸ್ ನೋ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಕಂಡಕ್ಟರ್ XY. ದೇರ್ಫೋರ್ ಎಲೆಕ್ಟ್ರಿಕ್ ಕರೆಂಟ್ ಅದರಲ್ಲಿ ಪಾಸ್ ಆಗ್ತಾ ಇಲ್ಲ. ಅವಾಗ ನಾವು ಇಲ್ಲೊಂದು ಕಾಂಪಾಸ್ ನೀಡಲ್ನ ಇಟ್ಟಿದ್ದೀವಿ ಅಂತಂದರೆ ದೇರ್ ಈಸ್ ನೋ ಡಿಫ್ಲೆಕ್ಷನ್ ಇನ್ ದ ಕಾಂಪಾಸಲ್ಲಿ ಯಾವುದೇ ರೀತಿಯ ಡಿಫ್ಲೆಕ್ಷನ್ನ ತೋರಿಸಲ್ಲ, ಬಿಕಾಸ್ ಇಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇಲ್ಲ. ಪ್ಲಗ್ ಈಸ್ ಔಟ್ ಅಂತ ಹೇಳ್ತೀವಿ, ಅಥವಾ ಸ್ವಿಚ್ ಈಸ್ ಆಫ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಸೇಮಲ್ಲಿ ನಾವು ಇದೇ ಕಾಂಪಾಸನ್ನು ಇಲ್ಲಿ ಇಟ್ಟಾಗ ಸ್ವಿಚ್ ಆನ್ ಮಾಡಿದಾಗ, ವೆನ್ ಪ್ಲಗ್ ಈಸ್ ಆನ್, ದಿ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಕರೆಂಟ್ ಏನಾಗ್ತಾ ಹೋಗುತ್ತೆ, ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ XY. ಕಂಟಿನ್ಯೂಷನ್ ಆಗಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ತಿಳ್ಕೊಡ್ರಿ. ಕಂಟಿನ್ಯೂಷನ್ ಕರೆಂಟ್ ಪಾಸ್ ಆಗ್ತಾ ಇದ್ದಾಗ ಈ ಇದೊಂದು ಕಂಡಕ್ಟರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತಾ ಇದೆ. ವೆನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್, ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅವಾಗ ಇದ್ರ ಸುತ್ತ ಏನಾಗ್ತಾ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಇಲ್ಲಿ ಒಂದು ಕಾಂಪಾಸ್ ಇಟ್ಟಿರ್ತೀವಲ್ಲ, ಕಾಂಪ್ಲೆಕ್ಸ್ ಏನಾಗ್ತಾ ಹೋಗುತ್ತೆ, ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಆ ದಿಕ್ಸೂಚಿ ಏನಾಗ್ತಾ ಹೋಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ, ನಾರ್ತ್ ಸೌತ್ ಪೋಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ಕಂಡಕ್ಟರ್ XY. ಅರ್ಥ ಆಯ್ತು ಹೇಳಿದ್ದು? ಯಾವಾಗ ಅದು ಡಿಫ್ಲೆಕ್ಷನ್ ಆಯಿತು ಅಂತ ಗೊತ್ತಾಯ್ತಾ? ಇಲ್ಲಿ ಡಿಫ್ಲೆಕ್ಷನ್ ಆಗಲಿಲ್ಲ. ಯಾಕೆ? ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರಲಿಲ್ಲ, ಅದಕ್ಕೆ ಡಿಫ್ಲೆಕ್ಷನ್ ಆಗಲಿಲ್ಲ. ಬಟ್ ಇಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ ಬಿಕಾಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಹಾಗಾದರೆ ಒಂದು ಕಂಡಕ್ಟರ್ ಮ್ಯಾಗ್ನೆಟ್ ಕನ್ವರ್ಟ್ ಆಗಬೇಕಪ್ಪ ಅಂದರೆ, ಅಥವಾ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಬೇಕಪ್ಪ ಅಂದರೆ ಏನಾಗಿರಬೇಕು, ಕಂಟಿನ್ಯೂಷನಾಗಿ ಕರೆಂಟ್ ಫ್ಲೋಯಿಂಗ್ ಆಗ್ತಾ ಇರಬೇಕು. ಆಗಿದ್ದಾಗ ಮಾತ್ರ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ, ಎ ಥಿಕ್ ಕಾಪರ್ ವೈರ್ XY ಈಸ್ ಕನೆಕ್ಟೆಡ್ ಟು ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಈ XY ಅನ್ನೋ ಒಂದು ಥಿಕ್ ಕಾಪರ್ ವೈರನ್ನು ಇಲ್ಲಿ ಕನೆಕ್ಟ್ ಮಾಡ್ತಾ ಹೋಗಿದ್ದಾರೆ. ಎ ಸ್ಮಾಲ್ ಕಾಂಪಾಸ್ ನೀಡಲ್ ಈಸ್ ಪ್ಲೇಸ್ಡ್ ಅಂಡರ್ನೇತ್. ಅಂದರೆ ಇದರ ಹತ್ರ ಒಂದು ಕಾಂಪಾಸ್, ಅದ್ರ ಕೆಳಗಡೆ ಅಥವಾ ಹತ್ರ ಒಂದು ಕಾಂಪಾಸನ್ನು ನಾವು ಪ್ಲೇಸ್ ಮಾಡ್ತಾ ಹೋಗ್ತೀವಿ. ನೋಟ್ ದ ಪೊಸಿಷನ್ ಆಫ್ ದಿ ನೀಡಲ್. ಫಸ್ಟಿಗೆ ನಾವು ಪ್ಲಗ್ನ ಇಟ್ಟಿಲ್ಲ ಅಥವಾ ಆ ಸ್ವಿಚ್ ಆಫಲ್ಲಿದೆ. ಆಫ್ ಇದ್ದಾಗ ಯಾವ ರೀತಿ ಡೈರೆಕ್ಷನಲ್ಲಿದೆ ಅಂತ ನೋಡಬೇಕು. ಯಾವ ಡೈರೆಕ್ಷನಲ್ಲಿ ದಿಕ್ಸೂಚಿ ನಿಂತಿದೆ, ಯಾವ ರೀತಿ ಇದೆ, ಅದರ ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟು, ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ಸರ್ಕ್ಯೂಟ್ ಬೈ ಇನ್ಸರ್ಟಿಂಗ್ ದ ಕೀ ಇನ್ ದ ಪ್ಲಗ್ಗಲ್ಲಿ ನಾವು ಇನ್ಸರ್ಟ್ ಮಾಡಿದಾಗ, ಸ್ವಿಚ್ ಆನ್ ಮಾಡಿದಾಗ ಅವಾಗೇನಾಗುತ್ತೆ, ಕರೆಂಟು ಪಾಸ್ಡ್ ಥ್ರೂ ದ ಕಂಡಕ್ಟರ್ XY.
ದಿ ನೀಡಲ್ ಈಸ್ ಅಬ್ಸರ್ವ್ಡ್, ನೀಡಲನ್ನು ಅಬ್ಸರ್ವ್ ಮಾಡಿದರೆ ದ ಕಾಂಪಾಸ್ ನೀಡಲ್ ಗೆಟ್ ಡಿಫ್ಲೆಕ್ಟ್ ಆಗುತ್ತೆ, ಕಾಂಪಾಸ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಹೋಯಿತು. ಆವಾಗಲೇ ಡಿಫ್ಲೆಕ್ಟ್ ಆಗಲಿಲ್ಲ. ವೈ ಶುಡ್ ಇಟ್ ಗೆಟ್ ಡಿಫ್ಲೆಕ್ಟೆಡ್, ಯಾಕೆ ಇದು ಡಿಫ್ಲೆಕ್ಟ್ ಆಯಿತು? ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದರಿಂದ ಗೊತ್ತಾಗುತ್ತೆ ಏನಪ್ಪ ಅಂದರೆ, ವೆನ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಇಟ್ ಪ್ರೊಡ್ಯೂಸಸ್ ಒನ್ ಆಫ್ ದ ಎಫೆಕ್ಟ್ ದಟ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಂಡಕ್ಟರ್, ಅದು ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವೆಂತ ಕರಿತೀವಿ? ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳಿದ್ದು? ನೆಕ್ಸ್ಟ್, ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಗ್ನೆಟ್? ಮ್ಯಾಗ್ನೆಟ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದೀರಾ, ಮ್ಯಾಗ್ನೆಟ್ಗಳನ್ನು ನೀವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ರೇಡಿಯೋಗಳಲ್ಲಿ, ಟೇಪ್ ರೆಕಾರ್ಡರ್ಗಳಲ್ಲಿ, ಸೌಂಡ್ ಸಿಸ್ಟಮ್ಸ್ಗಳಲ್ಲಿ, ಬೇಕಾದಷ್ಟು ನಾವು ಪ್ಲೇಸಸ್ಗಳಲ್ಲಿ ನಾವು ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಮ್ಯಾಗ್ನೆಟಲ್ಲಿ ನೀವೆಲ್ಲ ಆಟ ಆಡಿರ್ತೀರ. ಇಟ್ ಅಟ್ರಾಕ್ಟ್ಸ್ ಐರನ್ ಫೀಲಿಂಗ್ಸ್, ಐರನ್ ಪಾರ್ಟಿಕಲ್ಸ್, ಐರನ್ ಥಿಂಗ್ಸ್ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಮ್ಯಾಗ್ನೆಟ್ಗಳನ್ನು ಯೂಸ್ ಮಾಡ್ತಾ ಹೋದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಮ್ಯಾಗ್ನೆಟ್ ಅಂದರೆ ಇಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಅಟ್ರಾಕ್ಟ್ಸ್ ಸ್ಮಾಲ್ ಪೀಸಸ್ ಆಫ್ ಐರನ್ ಅಂಡ್ ಪಾಯಿಂಟ್ಸ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್ ವೆನ್ ಸಸ್ಪೆಂಡೆಡ್ ಫ್ರೀಲಿ ಈಸ್ ನೋನ್ ಆಸ್ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಅಂತಂದರೆ ಒಂದು ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟನ್ನು ಒಂದು ದಾರ ಕಟ್ಟಿ ನಾವು ಫ್ರೀಯಾಗಿ ಬಿಟ್ಟಾಗ ಇಟ್ ಕಮ್ಸ್ ಫ್ರಮ್ ಇನ್ ದ ಡೈರೆಕ್ಷನ್ ಆಫ್ ನಾರ್ತ್ ಆ್ಯಂಡ್ ಸೌತ್. ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕಾಗಿ ನಿಲ್ಲುತ್ತೆ, ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳಾಗಿ ನಿಲ್ಲುತ್ತೆ. ಬಿಕಾಸ್ ಅವರ್ ಅರ್ತ್ ಈಸ್ ಆಲ್ಸೋ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ನಮ್ಮ ಭೂಮಿಯು ಕೂಡ ಒಂದು ಮ್ಯಾಗ್ನೆಟ್ ಆಗಿ ವರ್ತನೆ ಮಾಡೋದ್ರಿಂದ ಸ್ವತಂತ್ರವಾಗಿ ತೂಗು ಬಿಟ್ಟ ಮ್ಯಾಗ್ನೆಟ್. ಬಿಕಾಸ್ magnet this comes in the north and south direction, therefore it is a small substance that attracts small pieces of irons towards the magnet. ಅದೇನಾಗುತ್ತೆ, ಐರನ್ ಫೀಲಿಂಗ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ನೀವು ನೋಡಿರ್ಬೋದು ಆ ರೀತಿ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಎ ನ್ಯಾಚುರಲಿ ಅಕರಿಂಗ್ ಐರನ್ ಓರ್ ವಿಚ್ ಈಸ್ ಕಾಲ್ಡ್ ಆಸ್ ಲೋಡ್ ಸ್ಟೋನ್ ಆರ್ ಮ್ಯಾಗ್ನೆಟೈಟ್. ನ್ಯಾಚುರಲಿ ಸಿಗ್ತಕ್ಕಂಥ ಒಂದು ಮ್ಯಾಗ್ನೆಟಿಸಮ್ ಅಂದರೆ ಯಾವುದಪ್ಪ ಅಂದರೆ ಅದಿರು, ಕಬ್ಬಿಣದ ಅದಿರು ಯಾವ್ದಿರುತ್ತೋ ಅದೇ ಥರ ಮ್ಯಾಗ್ನೆಟು ಕೂಡ ಒಂದು ಅದಿರಿನ ಓರ್ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ದಟ್ ಈಸ್ ಲೋಡ್ ಸ್ಟೋನ್ ಆರ್ ಮ್ಯಾಗ್ನೆಟೈಟ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಆಲ್ಸೋ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟ್ ಬಟ್ ಇಟ್ ಈಸ್ ವೆರಿ ವೀಕ್ ಮ್ಯಾಗ್ನೆಟ್. ನ್ಯಾಚುರಲಿ ಸಿಗ್ತಕ್ಕಂಥ ಮ್ಯಾಗ್ನೆಟ್ ಏನಿದೆ ಅದು ವೀಕ್ ಆಗಿರುತ್ತೆ, ಅಷ್ಟು ಅಟ್ರಾಕ್ಟಿವ್ ಫೋರ್ಸ್ ಇರಲ್ಲ. ಹಾಗಾಗಿ ಅದರ ಅಟ್ರಾಕ್ಟಿವ್ ಫೋರ್ಸನ್ನು ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಿರೋದು, ಆರ್ಟಿಫಿಷಿಯಲಾಗಿ ಮತ್ತೆ ಅದನ್ನ ನೆಕ್ಸ್ಟ್ ಸ್ವಲ್ಪ ಅದನ್ನ ರೆಡಿ ಮಾಡ್ತಾ ಹೋಗ್ತಾರೆ. ದ ಒನ್ಸ್ ವಿ ಸಿ ಆರ್ ಮೇಡ್ ಫ್ರಮ್ ದೆಮ್ ಇನ್ ಆರ್ಟಿಫಿಷಿಯಲ್ ವೇ ಆ್ಯಂಡ್ ಪರ್ಮನೆಂಟ್ ಆ್ಯಂಡ್ ಸ್ಟ್ರಾಂಗ್. ಆರ್ಟಿಫಿಷಿಯಲಾಗಿ ನಾವು ಅದೇ ಒಂದು ಲೋಡ್ ಸ್ಟೋನ್ ಅಥವಾ ಮ್ಯಾಗ್ನೆಟೈಟನ್ನು ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲಾಗಿ ನಾವು ಮ್ಯಾಗ್ನೆಟನ್ನು ಪ್ರಿಪೇರ್ ಮಾಡಿದ್ದೇ ಆದರೆ ಅವಾಗ ಅದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗ್ತಾ ಹೋಗುತ್ತೆ, ಜೊತೆಗೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ, ಸ್ಟ್ರಾಂಗಾಗಿ ಅಟ್ರಾಕ್ಟ್ ಮಾಡೋವಂಥ ಫೋರ್ಸನ್ನು ಹೊಂದಿರುತ್ತೆ. ದಟ್ ಈಸ್ magnet. You already know that this is the example for magnet. This is also one of the example of magnet, and this is also one of the example of magnetic bar magnet, arc shaped magnet. ಈ ರೀತಿ ಡಿಫ್ರೆಂಟ್ ಶೇಪ್ ಆಫ್ ಮ್ಯಾಗ್ನೆಟ್ಸ್ ಆರ್ ಯೂಸ್ಡ್ ಇನ್ ದಿ ನೌವೇಡೇಸ್. ಮ್ಯಾಗ್ನೆಟ್ ಅಂದರೆ ಇಟ್ ಎ ಸಬ್ಸ್ಟೆನ್ಸ್ ದಟ್ ಅಟ್ರಾಕ್ಟ್ಸ್ ಸ್ಮಾಲ್ ಪೀಸಸ್ ಆಫ್ ಐರನ್ಸ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಆಸ್ ಎ ಟೂ ಪೋಲ್ಸ್ ನಾರ್ತ್ ಆ್ಯಂಡ್ ಸೌತ್. ಮ್ಯಾಗ್ನೆಟ್ ಆಸ್ ಟೂ ಪೋಲ್ಸ್. ಮ್ಯಾಗ್ನೆಟಲ್ಲಿ ಎರಡು ಪೋಲ್ಗಳಿರ್ತವೆ, ಒಂದು ನಾರ್ತು ಇನ್ನೊಂದು ಸೌತ್ ಅಂತೇಳಿ. ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಲೈಕ್ ಪೋಲ್ಸ್ ಅಂದರೆ ಈಗ ಎರಡು ಮ್ಯಾಗ್ನೆಟನ್ನು ತಗೊಂಡು ನಾರ್ತ್ ಕಡೆಗೆ ನಾರ್ತ್ ತಗೊಂಡು ಹೋದರೆ ಅದೇನಾಗ್ತಾ ರಿಪೆಲ್ ಅಂತ ವಿಕರ್ಷಿಸುತ್ತೆ, ಹಿಂದಕ್ಕೆ ತಳ್ತಾ ಇರುತ್ತೆ. ನೀವು ನೋಡಿರ್ಬೋದು ಮ್ಯಾಟನ್ನು ಯೂಸ್ ಮಾಡ್ಕೊಂಡು ಆಡ್ತಾ ಇರ್ತಾರೆ, ಅವುಗಳನ್ನು ಹತ್ತತ್ರ ತಗೊಂಡೋದಾಗ ನಿಮ್ಗೊಂದು ಫೀಲಿಂಗ್ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಹತ್ರ ತಗೊಂಡೋದ ತಕ್ಷಣ ಏನಾಗ್ತಿರುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಇನ್ನು ಸಮ್ಟೈಮ್ಸ್ ಏನಾಗ್ತದೆ, ಅದನ್ನ ಉಲ್ಟಾ ತಗೊಂಡು ಹಿಂಗೆ ಅಟ್ರಾಕ್ಟ್ ಮಾಡ್ತಾ ಹೋದರೆ ಅದೇನಾಗುತ್ತೆ, ಅವಾಗ ಹಿಂದಕ್ಕೆ ತಳ್ದಂಗೆ ಆಗುತ್ತೆ. ಅದನ್ನು ರಿಪೆಲ್ ಅಂತ ಹೇಳ್ತೀವಿ. ವಿಕರ್ಷಿಸುವುದು ಅಂದರೆ ಹಿಂದಕ್ಕೆ ತಳ್ಳೋದು, ಅಟ್ಯಾಚ್ ಆಗಲ್ಲ, ಹಿಂದಕ್ಕೆ ತಳ್ತಕ್ಕಂಥದ್ದನ್ನ ರಿಪೆಲ್ ಅಂತ ಹೇಳ್ತಾ ಹೋಗ್ತೀವಿ. ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಅದೇ ಅನ್ಲೈಕ್ ಅಂದರೆ ನಾರ್ತಿಗೆ ಸೌತ್ ಪೋಲನ್ನು ತಗೊಂಡೋದಾಗ ಅದೇನಾಗುತ್ತೆ, ಹಿಡಿದಿಟ್ಕೊಳ್ಳುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ದಟ್ ಈಸ್ like poles repel each other and unlike poles attract each other. One of the property of magnet. They always exist in pair of poles. They always exist in, ನೀವು ಒಂದು ಮ್ಯಾಗ್ನೆಟನ್ನು ಎಷ್ಟೇ ಪೀಸಸ್ ಮಾಡ್ತಾ ಹೋಗ್ರಿ, ಎಲ್ಲ ಪೀಸಸ್ಸಲ್ಲೂ ಕೂಡ ಟೂ ಪೋಲ್ಸ್ ಇದ್ದೇ ಇರುತ್ತೆ, ಒಂದು ನಾರ್ತ್ ಇನ್ನೊಂದು ಸೌತ್. ದೇರ್ಫೋರ್ ದೇ ಆಲ್ವೇಸ್ ಎಕ್ಸಿಸ್ಟ್ ಇನ್ ಪೇರ್ಸ್ ಆಫ್ ಪೋಲ್ಸ್, ದಟ್ ಈಸ್ ಅ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. Repulsion is the only sure test for a magnet. Repulsion is the ಓನ್ಲಿ ಶೂರ್. ರಿಪಲ್ಷನ್ ಮೆಥಡ್ ಮಾತ್ರ
ಮ್ಯಾಗ್ನೆಟನ್ನು ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಓನ್ಲಿ ಶ್ಯೂರ್ ಟೆಸ್ಟ್ ರೂಲ್ ಅಂತ ಹೇಳಿದನ್ನು ಕೂಡ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ವಿ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಫೀಲ್ಡ್ ಲೈನ್ಸ್. ಹಾಗಾದರೆ ಮ್ಯಾಗ್ನೆಟ್ ಅಂದರೆ ಏನಂತ ಗೊತ್ತಾಯಿತು, ಮ್ಯಾಗ್ನೆಟನ್ನು ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು, ಅದು ನ್ಯಾಚುರಲ್ ಸಿಗ್ತಕ್ಕ ಯಾವ ರೀತಿ ಸಿಗುತ್ತೆ, ಅದನ್ನು ಹೆಂಗೆ ಆರ್ಟಿಫಿಷಿಯಲ್ ರೆಡಿ ಮಾಡ್ತಾರೆ, ಮ್ಯಾಗ್ನೆಟಿನ ಪ್ರಾಪರ್ಟಿ ಗೊತ್ತಾಯಿತು. ಅದರಲ್ಲಿ ನಾರ್ತ್ ಸೌತ್ ಪೋಲ್ಸ್ ಇರುತ್ತೆ, ಲೈಕ್ ಪೋಲ್ಸ್ ಅಟ್ರಾಕ್ಟ್ ಆಗ್ತವೆ, ಅನ್ಲೈಕ್ ಪೋಲ್ಸ್ ಲೈಕ್ ಪೋಲ್ಸ್ ರಿಪೆಲ್ ಆಗ್ತಾ ಇರ್ತವೆ, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಆಗ್ತವೆ ಅಂತವೆ. ಆಮೇಲೆ ಅವನ್ನ ಎಷ್ಟೇ ಪೀಸ್ ಮಾಡಿದ್ರು ಕೂಡ 2 ಪೋಲ್ಸ್ಗಳನ್ನು ಹೊಂದಿರುತ್ತವೆ ಅನ್ನೋದನ್ನು ನೀವು ಕಲ್ತ್ರಿ. ಅದೇ ರೀತಿ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದರೆ ಏನು ಅಂತ ಗೊತ್ತಿರಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದರೆ ದ ರೀಸನ್ ಅರೌಂಡ್ ಎ ಮ್ಯಾಗ್ನೆಟ್ ವೇರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಕ್ಯಾನ್ ಬಿ ಡಿಟೆಕ್ಟೆಡ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಮ್ಯಾಗ್ನೆಟ್ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಆಗ್ತಕ್ಕಂಥ ಎಲೆಕ್ಟ್ರಿಕ್ ಕರೆಂಟ್ ಸುತ್ತ ಒಂದು ಫೀಲ್ಡ್ ಇರುತ್ತೆ, ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಅದು ರೀಸನ್ ಆ ಅಟ್ರಾಕ್ಟಿವ್ ಫೋರ್ಸ್ ಯಾವ ರೀಸನ್ವರೆಗಿರುತ್ತೋ, ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ಬೋದು ಅಥವಾ ರಿಪಲ್ಷನ್ ಫೋರ್ಸ್ ಆಗಿರ್ಬೋದು, ಆ ಫೋರ್ಸ್ ಯಾವ್ಯಾವ ರೀಸನ್ ಆ ವೈರ್ ಸುತ್ತ ಅಥವಾ ಆ ಒಂದು ಮ್ಯಾಗ್ನೆಟ್ ಸುತ್ತ ಎಷ್ಟು ರೀಸನ್ವರೆಗಿರುತ್ತೋ ದಟ್ ಅಟ್ರಾಕ್ಟಿವ್ ಫೋರ್ಸ್ ಇರ್ತಕ್ಕಂಥ ರೀಸನ್ನ ನಾವು ಆ ಪ್ರದೇಶವನ್ನು ನಾವು ಅಂತ ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಗ್ನೆಟ್ ಇದೆ, ಈ ಮ್ಯಾಗ್ನೆಟ್ ಸುತ್ತ ಈ ಥರ ಲೈನ್ ಬರಿತಾ ಹೋಗಿದ್ದೀವಿ. ಈ ಮ್ಯಾಗ್ನೆಟ್ ಸುತ್ತ ಈ ಲೈನ್ಸ್ ಇದಾವಲ್ಲ, ಈ ಲೈನ್ಸ್ ಎಲ್ಲವರಿಗೆ ಬರೆದಿರ್ತೀವೋ ದಟ್ ಈಸ್ ಕಾಲ್ಡ್ ಆಸ್, ಫಾರ್ ಎಕ್ಸಾಂಪಲ್ ಈ ಆರ್ ಆಲ್ಸೋ ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ನಾರ್ತ್ ಪೋಲ್ ಸೌತ್ ಪೋಲ್. ಇದು ಸುತ್ತ ಏನಾಗ್ತಾ ಹೋಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇದು ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಅಂದರೆ ಇದು ಹತ್ರ ತಗೊಂಡೋದಾಗ ಇನ್ನೂ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಬ್ಬಿಣದ ಚೂರು ಅಥವಾ ಇನ್ನೊಂದು ಮ್ಯಾಗ್ನೆಟ್ ಅಂತ ಹತ್ರ ತಗೊಂಬಂದಾಗ ಏನಾಗುತ್ತೆ, ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲೆಲ್ಲೋ ದೂರದಾಗ ಅಟ್ರಾಕ್ಟ್ ಆಗ್ತಾ ಇರಲ್ಲ, ಇನ್ನು ಹತ್ರ ತಾಮಂದ ಯಾವುದೋ ಒಂದು ಪಾಯಿಂಟಿಗೆ ಬಂದ ತಕ್ಷಣ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಅಂದರೆ ಈ ಒಂದು ಮ್ಯಾಗ್ನೆಟಿನ ಸುತ್ತ ಎಷ್ಟು ಪ್ರದೇಶದವರೆಗೆ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೋ ಅದನ್ನು ನಾವೆಂತ ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ನೋಡಿ, ಈಗ ಇಲ್ಲೆಲ್ಲೋ ಇರ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ತರ್ತಾ ಇರ್ತಾರೆ, ಇಲ್ಲಿ ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗಲ್ಲ, ಬಿಕಾಸ್ ಇಲ್ಲಿ ಯಾವುದೇ ರೀತಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಇನ್ನು ಸ್ವಲ್ಪ ತಗೊಂಬರ್ತೀರ, ಇಲ್ಲೂ ಕೂಡ ಅಟ್ರಾಕ್ಟ್ ಆಗಲ್ಲ, ಅಲ್ಲಿನೂ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತದೆ, ಇಲ್ಲೂ ಸ್ವಲ್ಪ ಕಡಿಮೆ ಇರ್ತದೆ, ಸ್ವಲ್ಪ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ನಿಮ್ಗೆ ಹತ್ರ ತಗೊಂಬಂದು ಜೋರಾಗಿ ಅಟ್ರಾಕ್ಟ್ ಆಗುತ್ತೆ, ಬಿಕಾಸ್ ಇಲ್ಲೇನಾಗುತ್ತಿರುತ್ತೆ ಅದ್ರ ಸುತ್ತ ಸಮ್ ಲಿಮಿಟಲ್ಲಿ ಕೆಲವು ಸ್ವಲ್ಪ ದೂರದವರೆಗೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಆ ಅಟ್ರಾಕ್ಟಿವ್ ಫೋರ್ಸನ್ನು ನಾವು ಯಾವ ಪ್ರದೇಶದವರೆಗೆ ಅಥವಾ ಎಷ್ಟು ದೂರದವರೆಗೆ ಇರುತ್ತೋ ಅದನ್ನು ನಾವೆಂತ ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ದೇರ್ಫೋರ್ ದ ರೀಸನ್ ಅರೌಂಡ್ ಎ ಮ್ಯಾಗ್ನೆಟ್ ವೇರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಕ್ಯಾನ್ ಬಿ ಡಿಟೆಕ್ಟೆಡ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಮ್ಯಾಗ್ನೆಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಯೂಸಿಂಗ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್. ಹಾಗಾದರೆ ಇದನ್ನ ಹೆಂಗೆ ಡಿಟೆಕ್ಟ್ ಮಾಡೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಐತೋ ಇಲ್ಲ ಅಂತ ಡಿಟೆಕ್ಟ್ ಮಾಡೋದು ಹೆಂಗೆ? ಫಾರ್ ಎಕ್ಸಾಂಪಲ್ ಒಂದು ಮ್ಯಾಗ್ನೆಟನ್ನು ಯೂಸ್ ಮಾಡಿದ್ವಿ, ಇದು ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದೇ ಇರುತ್ತೆ, ಅದು ನಿಮಗೆ ಕಣ್ಣಿಗೆ ಕಾಣಲ್ಲ, ಬಟ್ ಅದನ್ನ ಹೆಂಗೆ ಕಂಡುಹಿಡಿಯೋದು? ನಿಮ್ಗೆ ಗೊತ್ತಿರುವ ಹಾಗೆ ಇನ್ನೊಂದು ಮ್ಯಾಗ್ನೆಟನ್ನು ಹತ್ರ ತಗೊಂಬರ್ಬೋದು, ಅಥವಾ ಒಂದು ಕಬ್ಬಿಣದ ಚೂರನ್ನು ಹತ್ರ ತಗೊಂಡು ಹೋಗ್ಬೋದು, ಅಥವಾ ಒಂದು ಕಾಂಪಾಸ್ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಮ್ಯಾಗ್ನೆಟ್ ಹತ್ರ ಕಾಂಪಾಸ್ ಇಟ್ಟಾಗ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅದು ನೀವು ಸ್ಟಾರ್ಟಿಂಗ್ ಇದ್ದಾಗ ಡಿಫ್ಲೆಕ್ಟ್ ಆಗ್ತಿರಲ್ಲ, ಬಟ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಏನಾಗುತ್ತೆ, ಡಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ, ನಾರ್ತ್ ಸೌತ್ ಡೈರೆಕ್ಷನಿಗೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಇಲ್ಲಿ ನಾರ್ತು ಸೌತು, ನೆಕ್ಸ್ಟ್ ಮತ್ತು ಈ ಥರ ಡೈರೆಕ್ಷನ್ ಬಂದು ಈ ಥರ ಬರ್ತಾ ಹೋಗುತ್ತೆ. ಇದು ಸುತ್ತಲೂ ಕೂಡ ಇಟ್ಕೊತ ಹೋದರೆ ಅದೇನಾಗ್ತದೆ, ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಕಾಂಪಾಸನ್ನು ನಾವು ಪ್ಲೇಸ್ ಮಾಡ್ತಾ ಹೋಗ್ತೀವಿ ಯಾವ ರೀಸನ್ವರೆಗಿದೆ ಅಂತ. ಇಲ್ಲಿ ಈ ಪಾಯಿಂಟಲ್ಲಿ ಇಟ್ಟು ನೋಡ್ತೀವಿ, ಡೈರೆಕ್ಷನ್ ಕಾಣ್ತಾ ಇದೆ ನಿಮಗೆ, ರೆಡ್ಡು ಈ ರೀತಿ ಇದೆ, ಇಲ್ಲಿ ಈ ಥರ ಆಗುತ್ತೆ, ಇಲ್ಲಿ ಈ ಥರ ಆಗುತ್ತೆ, ಹಿಂಗೆ ತಗೊಂಡೋಗಿ ಚೇಂಜಸ್ ಆಗ್ತಾ ಹೋಗುತ್ತೆ, ಉಲ್ಟಾಗಿ ಬರ್ತದೆ. ಹಿಂಗೆ ಕ್ಲಾಕ್ ವೈಸ್ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಲ್ಲ, ಈ ಥರ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ ಇದೇ ಥರ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಈಗ ನೋಡಿ ಮತ್ತೆ ಈಗ ಸ್ಟ್ರೈಟ್ ನಾರ್ತ್ ಸೌತ್ ಈ ಥರ ಆಗ್ತಾ ಹೋಗುತ್ತೆ. ಈ ರೀತಿ ಕಾಂಪಾಸನ್ನು ನಾವು ಪ್ಲೇಸ್ ಮಾಡೋದ್ರ ಮುಖಾಂತರ, ಆ ಕಾಂಪಾಸನ್ನು ಇಡೋದ್ರ ಮುಖಾಂತರ ಅದ್ರ ಸುತ್ತ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಕಂಡುಹಿಡಿತಾ ಹೋಗಬಹುದು. ಅರ್ಥ ಆಯ್ತು ಹೇಳಿದ್ದು? ಇದು ಮ್ಯಾಗ್ನೆಟ್ ಸುತ್ತ ಇರ್ತಕ್ಕಂಥ ಅಟ್ರಾಕ್ಟಿವ್ ಫೋರ್ಸನ್ನು ನಾವು ಎಂತ ಕರಿತೀವಿ, ಮ್ಯಾಗ್ನೆಟ್ ಆಗಿರ್ಬೋದು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿರ್ಬೋದು, ಅಥವಾ ಒಂದು ಕಂಡಕ್ಟರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಗಿರ್ಬೋದು, ಅದು ಸುತ್ತಲೂ ಕೂಡ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಆ ಅಟ್ರಾಕ್ಟಿವ್ ಫೋರ್ಸ್ ಯಾವ ರೀಜನ್ವರೆಗಿರುತ್ತೋ ಆ ರೀಸನನ್ನು ನಾವೆಂತ ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇನ್ನೊಂದು ಸರಿ ಹೇಳ್ತಾವೆ ನೋಡಿ, ದ ರೀಸನ್ ಅರೌಂಡ್ ಎ ಮ್ಯಾಗ್ನೆಟ್ ವೇರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಕ್ಯಾನ್ ಬಿ ಡಿಟೆಕ್ಟೆಡ್. ಎಲ್ಲಿಯವರೆಗೆ ನಮಗೆ ಅಟ್ರಾಕ್ಟಿವ್ ಫೋರ್ಸ್ ಅಥವಾ ರಿಪಲ್ಷನ್ ಫೋರ್ಸ್ ನಮಗೆ ಬರ್ತಾ ಹೋಗುತ್ತೋ, ಪತ್ತೆ ಹಚ್ತಾ ಹೋಗ್ತೀವೋ ಅದನ್ನು ನಾವೆಂತ ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೇನು? ಈಗ ಮ್ಯಾಗ್ನೆಟ್ ಅಂದರೆ ಗೊತ್ತಾಯಿತು, ಮ್ಯಾಗ್ನೆಟ್ ಸುತ್ತ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಆ ಫೋರ್ಸ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ ಅಂತ ಗೊತ್ತಾಯಿತು. ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ?
ಅದನ್ನು ಒಂದು ಲೈನ್ಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಆ ಲೈನ್ಸ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ರಟ್ಟಿನ ಸುತ್ತ ಕಬ್ಬಿಣದ ಚೂರುಗಳನ್ನೆಲ್ಲ ಹಾಕ್ಬಿಡೋದಪ್ಪ, ಸುಮ್ಮನೆ ಹಿಂಗೆ ಅಲ್ಡೋದು ಕಬ್ಬಿಣದ ಚೂರುಗಳನ್ನು. ಅದು ಮ್ಯಾಗ್ನೆಟ್ ಇಟ್ಟಾಗ ನೋಡಿ ಇಲ್ಲಿ ಈ ರೀತಿ ಕಬ್ಬಿಣದ ಚೂರುಗಳೆಲ್ಲ ಅರೇಂಜ್ ಆಗ್ತಾ ಹೋಗ್ತವೆ. ನೋಡಿ ಇವೆಲ್ಲವೂ ಕೂಡ ಒಂದು ಲೈನ್ ಥರ ಕಾಣ್ತಾಗುತ್ತಾ. ನೋಡಿ ಇದೆಲ್ಲ ಲೈನ್ ಮ್ಯಾಗ್ನೆಟಿಕ್ ಚೂರ್ಸ್ಗಳೆಲ್ಲ ಯಾವ ರೀತಿ ಫಾರ್ಮೇಷನ್ ಆಗಿದ್ದಾವೆ, ಒಂದು ಲೈನ್ಸ್ ಮೂಲಕ ಫಾರ್ಮೇಷನ್ ಆಗಿದ್ದಾವೆ. ಆಮೇಲೆ ಅಟ್ ದ ಎಂಡ್ ಆಫ್ ಮ್ಯಾಗ್ನೆಟ್ನ ಎಂಡ್ ಪಾಯಿಂಟ್ಗಳಲ್ಲಿ ಅಥವಾ ಪೋಲ್ ಅಂತ ಕರಿತೀವಿ. ಪೋಲಲ್ಲಿ ನೋಡಿದಿರಿ ಎಷ್ಟು ಕಬ್ಬಿಣದ ಚೂರುಗಳು ಜಾಸ್ತಿ ಇದ್ದಾವೆ, ಇಲ್ಲಿ ಒಂದೊಂದು ಹತ್ತ ಕಬ್ಬಿಣದ ಚೂರುಗಳಿದ್ದಾವೆ. ಬಿಕಾಸ್ ಇಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಯಾವುದರಲ್ಲಿ? ಪೋಲ್ ಹತ್ರ. ಯಾವುದೇ ಒಂದು ಮ್ಯಾಗ್ನೆಟ್ ಅಥವಾ ಕಂಡಕ್ಟರ್ ಆಗಿರ್ಬೋದು, ಅದರ ಪೋಲ್ ಹತ್ರ ಅಥವಾ ಅದರ ಎಂಡ್ ಪಾಯಿಂಟ್ ಹತ್ರ, ಇದು ನಾರ್ತು ಸೌತ್ ಆಗಿರ್ಬೋದು, ಈ ಎಂಡ್ ಪಾಯಿಂಟ್ ಹತ್ರ ಏನಾಗುತ್ತೆ, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆವಾಗ ಅಲ್ಲಿ ಏನಾಗ್ತಾ ಇರುತ್ತೆ, ಕಬ್ಬಿಣದ ಚೂರುಗಳು ಒತ್ತೊತ್ತಾಗಿ ಹತ್ತತ್ರ ಅರೇಂಜ್ ಆಗಿರ್ತವೆ. ನಿಮಗೆ ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಇಲ್ಲಿ ಬರ್ತಾ ಇಲ್ಲಿ ಕಡಿಮೆ ಇದ್ದಾವೆ ಕಬ್ಬಿಣದ ಚೂರುಗಳು, ಬಿಕಾಸ್ ಇಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಹಾಗಾದರೆ ಒಂದು ಮ್ಯಾಗ್ನೆಟಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿರ್ತಕ್ಕಂಥದ್ದು? ಹಾಗಾದರೆ ನಿಯರ್ ದ ಪೋಲ್ ಹತ್ರ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡು ಮ್ಯಾಗ್ನೆಟಿಂದ ದೂರ ಹೋಗ್ತಾ ಹೋದಂಗೆಲ್ಲ ಏನಾಗ್ತಾ ಹೋಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ನ ಸ್ಟ್ರೆಂತು ಡಿಕ್ರೀಸ್ ಆಗ್ತಾ ಬರುತ್ತೆ ಅಂತಲೂ ಕೂಡ ಗೊತ್ತಾಗುತ್ತೆ. ಈ ರೀತಿ ಅರೇಂಜ್ಮೆಂಟ್ ಕಾಣ್ತಾ ಇದೆಯಲ್ಲ, ಈ ರೀತಿ ಅರೇಂಜ್ ಆಗಿರೋದನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದೊಂದು ಮ್ಯಾಗ್ನೆಟು ನಾರ್ತು ಸೌತು, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಬಾರ್ ಮ್ಯಾಗ್ನೆಟ್ ಸುತ್ತ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ರೀಸನ್, ಇಲ್ಲೆಲ್ಲ ಸುತ್ತಲೂ ಕೂಡ ಒಂದು ಅಟ್ರಾಕ್ಟಿವ್ ಫೋರ್ಸ್ ಅಥವಾ ರಿಪಲ್ಷನ್ ಫೋರ್ಸ್ ಇದೆ. ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡನ್ನು ಯಾವ ರೀತಿ ಅರೇಂಜ್ ಮಾಡ್ತಾ ಹೋಗ್ತೀವಿ, ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಈ ಲೈನ್ಸ್ಗಳ ಮುಖಾಂತರ ಅರೇಂಜ್ ಮಾಡ್ತಾ ಹೋಗ್ತೀವಿ ಅಥವಾ ತೋರಿಸ್ತಾ ಹೋಗ್ತೀವಿ. ಇದನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ದಿಸ್ ಈಸ್ ದ ಡಯಾಗ್ರಾಮ್ ಟು ಶೋ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಬಾರ್ ಮ್ಯಾಗ್ನೆಟ್. ಒಂದು ಬಾರ್ ಮ್ಯಾಗ್ನೆಟ್ ಸುತ್ತ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅರೇಂಜ್ ಆಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಇಲ್ಲಿ ಲೈನ್ಸ್ ಒಂದಕ್ಕೊಂದು ಹತ್ತತ್ರ ಇದ್ದಾವೆ. ಇಲ್ಲಿ ಬರ್ತಾ ಗ್ಯಾಪ್ ಜಾಸ್ತಿ ಇದೆ. ಇಲ್ಲಿ ಬರ್ತಾ ಕ್ಲೋಸ್ ಆಗ್ತಾ ಹೋಗಿದ್ದಾವೆ. ಇಲ್ಲಿ ಜಾಸ್ತಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಯಾವುದರಲ್ಲಿ? ಪೋಲಲ್ಲಿ. ದೇರ್ಫೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ಪಾತ್ಸ್ ಅರೌಂಡ್ ಎ ಮ್ಯಾಗ್ನೆಟ್ ಅಲಾಂಗ್ ವಿಚ್ ದ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ನೀಡಲ್ ಟೆನ್ಸ್ ಟು ಮೂವ್. ಅರ್ಥ ಆಯ್ತು ಹೇಳಿದ್ದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ಪಾತ್ ಅರೌಂಡ್ ಎ ಮ್ಯಾಗ್ನೆಟ್. ಅದೊಂದು ಪಾತ್, ಅದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಅರೇಂಜ್ ಆಗ್ತಕ್ಕಂಥ ಡೈರೆಕ್ಷನ್ ತೋರಿಸ್ತಕ್ಕಂಥ ಒಂದು ಪಾತ್ ಅಂತ ಹೇಳ್ತಾ ಹೋಗ್ತೀವಿ. ಅಲಾಂಗ್ ವಿಚ್ ದ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟಿಕ್ ಕಾಂಪಾಸ್ ನೀಡಲ್ ಟೆನ್ಸ್ ಟು ಮೂವ್. ಒಂದು ಕಾಂಪಾಸ್ ನೀಡಲ್ನ ನಾರ್ತ್ ಪೋಲ್ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಈ ರೀತಿ ಪ್ಲೇಸ್ ಫಸ್ಟ್ ಇಲ್ಲಿ ಕಾಂಪಾಸ್ ನೀಡಲ್ ಇಡ್ತೀರಾ, ನಾರ್ತ್ ಪೋಲ್ ಸ್ವಲ್ಪ ಮೂವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇಡ್ತೀರಾ, ನಾರ್ತ್ ಪೋಲ್ ಮೂವ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಾಂಪಾಸ್ ನೀಡಲನ್ನು ಜೋಡಿಸ್ತಾ ಹೋದರೆ ಈ ರೀತಿ ಒಂದು ಲೈನ್ ಫಾರ್ಮೇಷನ್ ಆಗುತ್ತೆ. ನಾರ್ತ್ ಪೋಲ್ ಈ ರೀತಿ ಮೂವ್ ಆಗ್ತಾ ಹೋಗುತ್ತೆ. ಅದನ್ನು ನಾವೆಂತ ಕರಿತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಮ್ಯಾಗ್ನೆಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಬೈ ಸ್ಪ್ರಿಂಕ್ಲಿಂಗ್ ಐರನ್ ಫಿಲ್ಲಿಂಗ್ಸ್ ಅರೌಂಡ್ ದ ಮ್ಯಾಗ್ನೆಟ್. Full stop. It can be also be observed by moving a magnetic compass around a magnet. ಅರ್ಥ ತಿಳಿದು? ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಮ್ಯಾಗ್ನೆಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಬೈ ಸ್ಪ್ರಿಂಕ್ಲಿಂಗ್. ಅದು ಹೇಳಿದ್ನಲ್ಲ, ಐರನ್ ಫಿಲ್ಲಿಂಗ್ಸನ್ನೆಲ್ಲ ಸ್ಪ್ರಿಂಕ್ಲಿಂಗ್ ಚೆನ್ನಾಗಿ ಹರಡಿಬಿಟ್ಟು ಒಂದು ಮ್ಯಾಗ್ನೆಟನ್ನು ಇಟ್ಟಾಗ ಈ ರೀತಿ ಅರೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಾರ್ತ್ ಪೋಲ್ಗಳು ಮತ್ತು ಸೌತ್ ಪೋಲ್ ಹತ್ರ ಯಾವ ರೀತಿ ಅರೇಂಜ್ ಆಗಿದೆ, ಅದ್ರ ಜೊತೆಗೆ ಬೇರೆ ಸುತ್ತಲೂ ಕೂಡ ಯಾವ ರೀತಿ ಅರೇಂಜ್ ಆಗಿದೆ ಅಂತ ಕಾಣ್ತಾ ಇದೆ. ಅದೇ ರೀತಿ ನಾನು ಹೇಳಿದೆ, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಪೋಲ್ಗಳ ಹತ್ರ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಹಾಗಾಗಿ ಅಲ್ಲಿ ಕ್ಲೋಸ್ ಆಗಿ ಅರೇಂಜ್ ಆಗ್ತಾ ಹೋಗುತ್ತೆ. ಬರ್ತಾ ವೀಕ್ ಆಗೋದ್ರಿಂದ ಅಲ್ಲಿ ದೂರ ಲೈನ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇಟ್ ಕ್ಯಾನ್ ಆಲ್ಸೋ ಬಿ ಅಬ್ಸರ್ವ್ಡ್ ಬೈ ಮೂವಿಂಗ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ಅರೌಂಡ್ ಎ ಮ್ಯಾಗ್ನೆಟ್. ಇದನ್ನು ನಾವು ಇನ್ನೊಂದು ರೀತಿ ನಾವು ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿಯಪ್ಪ ಅಂದರೆ, ಒಂದು ಮ್ಯಾಗ್ನೆಟ್ ಸುತ್ತ ಒಂದು ಮ್ಯಾಗ್ನೆಟಿಕ್ ಕಾಂಪಾಸನ್ನು ಪ್ಲೇಸ್ ಮಾಡ್ತಾ ಹೋದಂಗೆಲ್ಲ ಅಲ್ಲಿ ಡಿಫ್ಲೆಕ್ಷನ್ ಬರ್ತಾ ಹೋಗುತ್ತೆ. ಆ ಡಿಫ್ಲೆಕ್ಷನ್ ಪ್ರಕಾರ ನಾವು ಲೈನ್ ಡ್ರಾ ಮಾಡ್ತಾ ಹೋದರೆ ಈ ರೀತಿ ನಮಗೆ ಫಾರ್ಮೇಷನ್ ಸಿಗುತ್ತೆ. ದಿಸ್ ಈಸ್ ದ ಪ್ಯಾಟ್ರನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೆ ಸಮ್ ಪ್ರಾಪರ್ಟೀಸ್ ಇರಬೇಕಲ್ಲ. ಏನು ಪ್ರಾಪರ್ಟೀಸು? ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜಸ್ ಅಟ್ ದ ನಾರ್ತ್ ಪೋಲ್ ಆ್ಯಂಡ್ ಮರ್ಜಸ್ ಅಟ್ ಸೌತ್ ಪೋಲ್. ನೋಡಿ, ಯಾವಾಗಲೂ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ನಾರ್ತ್ ಪೋಲಿಂದ ಎಮರ್ಜೇಷನ್ ಆಗುತ್ತೆ, ಇಲ್ಲಿಂದ ಉತ್ಪತ್ತಿ ಆಗುತ್ತೆ. ಈ ರೀತಿ ಡೈರೆಕ್ಷನ್ ಬರ್ತಾ ಹೋಗುತ್ತೆ. ನಾರ್ತ್ ಪೋಲಿಂದ ಉತ್ಪತ್ತಿಯಾಗಿ ಸೌತ್ ಪೋಲಲ್ಲಿ ಮರ್ಜ್ ಆಗುತ್ತೆ. ಈ ರೀತಿ ಡೈರೆಕ್ಷನ್ ನೋಡಿ ಯಾವ ರೀತಿ ತೋರಿಸಿದ್ದೀವಿ, ಈ ಕಡೆ ತೋರಿಸಿದ್ದೀವಿ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್
ಎಮರ್ಜಸ್ ಅಂದರೆ ಉತ್ಪತ್ತಿ ಆಗೋದು ಎಲ್ಲಿಂದ ನಾರ್ತ್ ಪೋಲ್ ಆ್ಯಂಡ್ ಮರ್ಜಸ್ ಎಲ್ಲಿಗೆ ಸೇರುತ್ತೆ ಹೋಗಿ ಸೌತ್ ಪೋಲಿಗೆ ಸೇರುತ್ತೆ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ದೇರ್ಫೋರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜಸ್ ಅಟ್ ದ ನಾರ್ತ್ ಪೋಲ್ ಆ್ಯಂಡ್ ಮರ್ಜಸ್ ಇನ್ ಸೌತ್ ಪೋಲ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಅಟ್ ದಿ ಪೋಲ್. ನೋಡಿಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಹೋಗ್ತವೆ ಇಲ್ಲಿ ಪೋಲ್ ಹತ್ರ ನೋಡ್ತಾ ಹೋದರೆ ಒಂದಕ್ಕೊಂದು ಹತ್ರ ಇದಾವೆ ಲೈನ್ಸ್ ಕ್ಲೋಸ್ಡ್ ಆಗಿದ್ದಾವೆ. ಬಟ್ ಇಲ್ಲಿ ದೂರ ಹೋಗ್ತಾ ಹೋದ್ರೆ ಗ್ಯಾಪ್ ಜಾಸ್ತಿ ಇದೆ ತಾನೆ, ಬಿಕಾಸ್ ಇಲ್ಲಿ ನಾನು ಹೇಳಿದೆ ದೇರ್ ಇಸ್ ಅಟ್ ದ ಪಾಯಿಂಟ್ ಆಫ್ ಪೋಲ್ ದ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪ್ರೊಸೆಸ್. ಅಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಹಾಗಾಗಿ ಅಲ್ಲಿ ಕ್ಲೋಸ್ ಆಗಿ ಕಾಣ್ತಾ ಹೋಗುತ್ತೆ. ನೆಕ್ಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ನೋಡಿ ಇಲ್ಲಿ ಒಂದು ಲೈನು ಇನ್ನೊಂದು ಲೈನ್ ಇಂಟರ್ಸೆಕ್ಟ್ ಆಗಲ್ಲ, ಒಂದು ಲೈನ್ ಮೇಲೆ ಒಂದು ಲೈನ್ ಕ್ರಾಸ್ ಆಗಿ ಹೋಗಲ್ಲ. ಅದು ತನ್ನದೇ ಆದಂಥ ಓನ್ ಲೈನಲ್ಲಿ ಓನ್ ಡೈರೆಕ್ಷನಲ್ಲಿ ಓನ್ ಪಾತಲ್ಲಿ ಮೂವ್ ಆಗ್ತಾ ಹೋಗುತ್ತೆ ಹೊರತು ಒಂದು ಲೈನ್ ಇನ್ನೊಂದಲ್ಲಿ ಡಿಫ್ಲೆಕ್ಷನ್ ಆಗಲ್ಲ. ಬಿಕಾಸ್ ದ ನೀಡಲ್ ಆಫ್ ದಿ ಕಾಂಪಸ್ ಡು ನಾಟ್ ಡಿಟೆಕ್ಟ್ ಅಥವಾ ಡು ನಾಟ್ ಶೋ ಕಮ್ಸ್ ಅಟ್ ಸೇಮ್ ಅಟ್ ದ ಡಿಫ್ರೆಂಟ್ ಪಾಯಿಂಟ್. ಒಂದೇ ಪಾಯಿಂಟಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ, ಒಂದು ಪಾಯಿಂಟಲ್ಲಿ ಒಂದೇ ಡೈರೆಕ್ಷನ್ ಸೇಮ್ ಬರೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ನಾವೇನು ಹೇಳ್ತಾ ಹೋಗ್ತೀವಿ, ದ ಕಾಂಪಾಸ್ ಡಿಫ್ಲೆಕ್ಷನ್ ಆಫ್ ದಿ ಕಾಂಪಾಸ್ ಕೆನಾಟ್ ಅಥವಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಕೊಳ್ತಾ ಇರ್ತೀವಿ. ಬಿಕಾಸ್ ದ ಟೂ ಫೀಲ್ಡ್ ಲೈನ್ಸ್ ಆರ್ ಫೌಂಡ್ ಟು ಕ್ರಾಸ್ ಈಚ್ ಅದರ್. If would mean that the point of intersection, the compass needle would point towards two direction. ಯಾವುದೋ ಒಂದು ಪಾಯಿಂಟಲ್ಲಿ ನಾವು ಕಾಂಪಾಸ್ ನೀಡಲ್ ಇಟ್ಟಾಗ ಅದು ನಾರ್ತ್ ಸೌತ್ ಡೈರೆಕ್ಷನ್ ನಿಂತ್ಕೊಳ್ಳುತ್ತೆ. ಅದು ಎರಡು ಲೈನ್ಸನ್ನು ಇಟ್ಟಾಗ ಎರಡು ಡೈರೆಕ್ಷನ್ ಟೂ ಡೈರೆಕ್ಷನ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಅದು ಟೂ ಡೈರೆಕ್ಷನ್ಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಅದು ಎರಡು ನಾರ್ತು ಸೌತು ಪೊಸಿಷನಲ್ಲೇ ಬಂದು ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಬಿಕಾಸ್ ದ ಕಾಂಪಾಸ್ ನೀಡಲ್ ವುಡ್ ಪಾಯಿಂಟ್ ಟುವರ್ಡ್ಸ್ ಟೂ ಡೈರೆಕ್ಷನ್ಸ್ ವಿಚ್ ಈಸ್ ನಾಟ್ ಪಾಸಿಬಲ್. ಅಂದರೆ ಯಾವುದೋ ಒಂದು ಪಾಯಿಂಟ್ ನೀಡಲ್ ಕಾಂಪಾಸ್ನ ಒಂದು ನೀಡಲ್ ಇರ್ತಲ್ಲ, ಅದು ಟೂ ಡೈರೆಕ್ಷನಲ್ಲಿ ಪೊಸೆಸ್ ಮಾಡ್ತಾ ಹೋಗಬೇಕು. ಆ ರೀತಿ ಪೊಸೆಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಅಲ್ಲಿ ಒಂದಕ್ಕೊಂದು ಫೀಲ್ಡ್ ಲೈನ್ಸ್ ಏನಾಗ್ತಾ ಹೋಗ್ತೀವಿ, ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳ್ತಾ ಹೋಗ್ತೀವಿ. ದೇರ್ಫೋರ್ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. The magnetic field lines emerge at the north pole and merges at the south pole. The magnetic field lines are closer at the poles and the magnetic field lines do not intersect each other. These are the 3 points, the properties of magnetic field lines. ಕೇಳ್ತಾರೆ what are the properties of magnetic field lines ಅಂತೇಳಿ, ಅವಾಗ 3 ಪಾಯಿಂಟ್ ಬರಬೇಕು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾರೆ, why does the compass needle get why does ಫಾರ್ ಎಕ್ಸಾಂಪಲ್ ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದರೆ, ವೈ ಡೋಂಟ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತಲೂ ಕೂಡ ಕೇಳ್ತಾ ಹೋಗ್ತಾರೆ. ಅವಾಗ ಹೇಳ್ತಾ ಹೋಗಬೇಕು, ದ ಕಾಂಪಾಸ್ ನೀಡಲ್ ವುಡ್ ಪಾಯಿಂಟ್ ಟುವರ್ಡ್ಸ್ ಟೂ ಡೈರೆಕ್ಷನ್ ಇಟ್ ಈಸ್ ನಾಟ್ ಪಾಸಿಬಲ್ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಹಾಗಾಗಿ the magnetic field lines do not intersect each other. Therefore, this is the properties of magnetic field lines. Therefore, in this class we are discussing about what is the meaning of magnet, what is the meaning of magnetic field and magnetic field lines, how does it express magnetic field lines, and what are the properties of magnetic field lines. Therefore, next class we are discussing about effect of magnetic field around a straight carrying conductor. ಎಲೆಕ್ಟ್ರಿಕ್ ಕರೆಂಟ್ ಕ್ಯಾರಿಂಗ್ ಎ ಸ್ಟ್ರೈಟ್ ಕಂಡಕ್ಟರ್, ಒಂದು ಸ್ಟ್ರೈಟ್ ಕಂಡಕ್ಟರ್ ಮುಖಾಂತರ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಹೋಗ್ತಾ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಲಿತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.